So let us continue with the basic terms in accounting. The next important term is creditor. Like we have debtor, we have creditor. Every transaction has two parties. So without two parties, any business transaction cannot take place. So let us see who a creditor is. A creditor is a person to whom the business owes money. The business owes money to him because he has given some business, so he has given some benefit to the business. So here what happens? The business owes money. So business has the responsibility of repaying the money which has been borrowed by it for the purpose of making business and earning profit. So because some person has given the money, the business is being run, the business is being carried on. So because someone has given the money, that is the benefit the business has received. So that is why the person who has given money to the business is called as the creditor. So that is what is meant in the second line. The business owes money to that person because the business has received some benefit in the form of money or maybe money's worth. So that is why the person will be called as the creditor. The next important term, solvent. So who is a solvent? A businessman is said to be solvent when he is able to pay his liabilities in full. ಒಮ್ಮೆ ತೆಕೊಂಡ ಸಾಲವನ್ನು ಪೂರ್ತಿಯಾಗಿ ಮರುಪಾವತಿಸಲು ಶಕ್ತಿ ಇದ್ದವನಿಗೆ ಮಾತ್ರ ನಾವು ಸಾಲ್ವೆಂಟ್ ಅಂತ ಹೇಳ್ತೇವೆ. ದಟ್ ಈಸ್ ಅ ಪರ್ಸನ್ ಹೂ ಕ್ಯಾನ್ ರೀಪೇ ದ ವಾಟ್ ಎವರ್ ಮನಿ ವಿಚ್ ಹ್ಯಾಸ್ ಬೀನ್ ಬಾರೋಡ್ ಬೈ ಹಿಮ್ ಇಸ್ ಕಾಲ್ಡ್ ಸಾಲ್ವೆಂಟ್. Insolvent is the person who is not able to pay the money which he has borrowed. ಯಾರಿಂದ ಸಾಲ ಮರುಪಾವತಿಸಲು ಸಾಧ್ಯವಿಲ್ಲವೋ ಅಂಥ ವ್ಯಕ್ತಿಯನ್ನು ನಾವು ಇನ್ಸಾಲ್ವೆಂಟ್ ಅಂತ ಹೇಳ್ತೇವೆ. ಆರ್ ನಿಮಗೆ ಗೊತ್ತಿರುವ ಹಾಗೆ ನಾವು ಸಾಮಾನ್ಯವಾಗಿ ಹೇಳುವಂಥ ಪಾಪರ್, ದಿವಾಳಿತನ ಅಂತ ಹೇಳ್ತೇವೆ. ಸೊ ಇನ್ಸಾಲ್ವೆಂಟ್ ಅಂತ ಹೇಳಿದರೆ ಯಾರ ಕೈಯಲ್ಲಿ ಅದು ಹಣ ಮರುಪಾವತಿಸಲು ಆಗುವುದಿಲ್ಲ, ಆ ವ್ಯಕ್ತಿಯನ್ನು ನಾವು ಇನ್ಸಾಲ್ವೆಂಟ್ ಅಂತ ಹೇಳ್ತೇವೆ. So you can see there given a businessman is said to be insolvent when he is not able to pay his liabilities in full. ತಕೊಂಡ ಪೂರ್ತಿ ಹಣ ವಾಪಸ್ಸು ಮಾಡದೇ ಇದ್ದಾಗ ಅಂಥ ವ್ಯಕ್ತಿಯನ್ನು ಅವನಿಗೆ ಇನ್ಸಾಲ್ವೆಂಟ್ ಅಂತ ಹೇಳ್ತೇವೆ. ಯಾರ ಹತ್ರ ಹಣವೇ ಇಲ್ಲ, ಮರುಪಾವತಿಸಲು ಹಣವೇ ಇಲ್ಲದಿದ್ದಲ್ಲಿ ಅಂಥ ವ್ಯಕ್ತಿಯನ್ನು ದಿವಾಳಿ ಎಂದು ಘೋಷಿಸಲಾಗ್ತದೆ. The next term is goods. Goods are the most important item of business without which business cannot be carried on. So goods refer to merchandise, commodities, products, articles or things in which a trader deals. So goods ಅನ್ನುವಾಗ ಈಗ ಕಾರು ಕಂಪನಿ ಇರ್ತದೆ. ಕಾರು ಕಂಪನಿಯವರಿಗೆ ಅವರು ಮಾರಾಟ ಮಾಡುವಂಥ ಕಾರುಗಳು ಗೂಡ್ಸ್. ಒಬ್ಬ ಫರ್ನಿಚರ್ ಅಂಗಡಿಯವನಿಗೆ ಅವನು ಮಾರಾಟ ಮಾಡುವಂಥ ಫರ್ನಿಚರ್, ಸ್ಟೀಲ್ ಚೇರು, ಕಪಾಟು, ಟೇಬಲು, ಬೇರೆ ಅಲ್ಮಿರಾಗಳು, ಏನೇ ಇದ್ದರೂ ಮಂಚ, ಸೋಫಾ, ಏನೇ ಒಂದು ಮರದ ವಸ್ತುವಾಗಲಿ ಅದನ್ನು ನಾವು ನಮಗೆ ಫರ್ನಿಚರ್, ನಮಗೆ ಎಸೆಟ್, ಆದರೆ ಮಾರಾಟ ಮಾಡುವ ವ್ಯಕ್ತಿಗೆ ಅದು ಗೂಡ್ಸ್ ಆಗಿರ್ತದೆ. ಸೊ ಗೂಡ್ಸ್ ರೆಫರ್ ಟು ಮರ್ಕಂಡೈಸ್, commodities, products, articles or things in which a trader deals. ಒಬ್ಬ ವ್ಯಕ್ತಿ ಮಾರಾಟ ಮಾಡಲು ಏನನ್ನು ಇಟ್ಟಿರ್ತಾನೆ, ಏನು ಸಾಮಾನುಗಳನ್ನು ಇಟ್ಟಿರ್ತಾನೆ. ಈಗ ಹಾರ್ಡ್ವೇರ್ ಅಂಗಡಿ ನೋಡಿರ್ಬೋದು, ಅಲ್ಲಿ ಪೇಂಟು, ಪೈಪ್ಗಳು, ಬೇರೆ ಬೇರೆ ರೀತಿಯ ಪರಿಕರಗಳು ಇರ್ತದೆ, ಅದು ಗೂಡ್ಸ್ ಆಗಿರ್ತದೆ. ಆ ಹಾರ್ಡ್ವೇರ್ ಅಂಗಡಿ ಮಾಲೀಕನಿಗೆ ಅದೆಲ್ಲವೂ ಗೂಡ್ಸ್ ಆಗಿರ್ತದೆ. So that is what is meant with goods here. I hope it is clear to you the meaning of goods. The next term,
purchases. So what is purchases? Anything which is purchased by the business for the purpose of resale is called purchases. ಅಂದರೆ ಏನಾವುದೊಂದು ನಾವು ತಗೊಂಡಂಥ ಖರೀದಿ ಮಾಡಿದಂಥ ವಸ್ತುವನ್ನು ನಾವು ಪುನಃ ಇನ್ನೊಬ್ಬರಿಗೆ ಮಾರುವುದಾದರೆ ಮಾತ್ರ ಅದನ್ನು ಪರ್ಚೇಸಸ್ ಅಂತ ಹೇಳಲಾಗ್ತದೆ. ಒಂದು ವೇಳೆ ನಾವು ಅದನ್ನು ಖರೀದಿ ಮಾಡಿ ಸ್ವಂತ ಬಳಕೆಗೆ ಇಡುವುದಾದರೆ ಆ ಹೊತ್ತಿನಲ್ಲಿ ಅದನ್ನು ಪರ್ಚೇಸಸ್ ಅಂತ ಹೇಳಲಾಗೋದಿಲ್ಲ. ಸೊ ಪರ್ಚೇಸಸ್, ಈಗ ಗೂಡ್ಸ್ ಕಚ್ಚಾ ವಸ್ತುಗಳು, ತಿಂಡಿ ಮಾರುವವನಿಗಾದರೆ ಈ ಬೇರೆ ಬೇರೆ ರೀತಿಯ ಹಿಟ್ಟುಗಳು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಬೇರೆ ಯಾವುದೇ ರೀತಿಯ ಹಿಟ್ಟುಗಳು, ಅದೆಲ್ಲ ಕಚ್ಚಾ ವಸ್ತುಗಳು. ಅದರಿಂದ ಬೇರೆ ಬೇರೆ ರೀತಿಯ ತಿನಿಸುಗಳನ್ನು ಮಾಡಿ ಅವನು ಮಾರಾಡ್ತಾನೆ. ಸೊ ಅಲ್ಲಿ ಅವ ಖರೀದಿಸಿದಂಥ ಅಕ್ಕಿ ಹಿಟ್ಟು, ಬೇರೆ ಅದು ಗೋಧಿ ಹಿಟ್ಟಾಗಲಿ ಬೇರೆ ಏನೇ ಹಿಟ್ಟಾಗಲಿ ಅದು ಸ್ವಂತ ಬಳಕೆಗೆ ಅಲ್ಲ, ಅದರಿಂದ ತಿಂಡಿ ತಯಾರಿಸಿ ಅವ ಬೇರೆಯವರಿಗೆ ಮಾರ್ತಾನೆ. ಸೊ ಹಾಗಾಗಿ ಅದೆಲ್ಲ ಪರ್ಚೇಸಸ್ ಅಂತ ಕರೆಯಲಾಗ್ತದೆ. ಸೊ ಗೂಡ್ಸ್ ಪರ್ಚೇಸ್ಡ್ ಫಾರ್ ದ ಪರ್ಪಸ್ ಆಫ್ ರೀಸೇಲ್ ಈಸ್ ಕಾಲ್ಡ್ ಆಸ್ ಪರ್ಚೇಸಸ್. ನೆಕ್ಸ್ಟ್ ಸೇಲ್ಸ್. ಸೊ ನಾವು ನೋಡಿದ್ದೇವೆ, ನಾವು ಖರೀದಿ ಮಾಡಿದ್ದನ್ನು ಮಾರಾಟ ಮಾಡ್ತೇವೆ, ಖರೀದಿ ಮಾಡಿ ಮಾರಲು ತಗೊಂಡಿರುವ ವಸ್ತುಗಳನ್ನು ನಾವು ಪರ್ಚೇಸಸ್ ಅಂತ ಹೇಳ್ತೇವೆ. ಅದೇ ಗೂಡ್ಸ್, ಅದೇ ಏನು ವಸ್ತುಗಳನ್ನು ಮಾರಾಟ ಮಾಡ್ತೇವೋ ಆಗ ಅದನ್ನು ಸೇಲ್ಸ್ ಅಂತ ಹೇಳ್ತೇವೆ. ಸೊ ಗೂಡ್ಸ್ ಸೋಲ್ಡ್ ಬೈ ಅ ಬಿಸ್ನೆಸ್ ಆರ್ ಕಾಲ್ಡ್ ಆಸ್ ಸೇಲ್ಸ್. ಸೊ ಆಗ ಏನಾಗ್ತದೆ, ನಮ್ಮಲ್ಲಿ ನಾವು ತಯಾರಿಸಿರುವಂಥ ಸಾಮಾನುಗಳು ಮಾರಾಟವಾಗಿ ನಮಗೆ ಹಣ ವಾಪಸ್ಸು ಬರ್ತದೆ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ದ ಸೇಲ್ಸ್. ದ ನೆಕ್ಸ್ಟ್ ಇಂಪಾರ್ಟೆಂಟ್, purchases returns are also called as return outwards. ಎರಡು ಪದಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಪರ್ಚೇಸಸ್ ರಿಟರ್ನ್ಸ್ ಅಥವಾ ಅಕೌಂಟಿಂಗ್ ಭಾಷೆಯಲ್ಲಿ ಸರಿಯಾಗಿ ಹೇಳುವುದಾದರೆ ರಿಟರ್ನ್ಸ್ ಔಟ್ವರ್ಡ್ಸ್. ಅಂದರೆ ನಾವು ಖರೀದಿ ಮಾಡಿದ ಏನೇ ಸಾಮಾನಿನಲ್ಲಿ ಅಥವಾ ವಸ್ತುವಿನಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ನಾವು ಅದನ್ನು ಮಾರಾಟಗಾರರಿಗೆ ವಾಪಸ್ಸು ಮಾಡ್ತೇವೆ. ಅಂಥ ಸ್ಥಿತಿಯಲ್ಲಿ ಅದನ್ನು ನಾವು ಪರ್ಚೇಸಸ್ ರಿಟರ್ನ್ಸ್ ಅಂತ ಹೇಳ್ತೇವೆ. ಅಥವಾ ಅಕೌಂಟಿಂಗ್ ಭಾಷೆಯಲ್ಲಿ ಅದನ್ನು ರಿಟರ್ನ್ಸ್ ಔಟ್ವರ್ಡ್ಸ್. ಔಟ್ವರ್ಡ್ಸ್ ಅಂತ ಹೇಳಿದರೆ ನಮ್ಮ ವ್ಯಾಪಾರದಿಂದ ಅದು ಹೊರಗೆ ಹೋಗ್ತಾ ಉಂಟು, ಹಾಗಾಗಿ ಅದಕ್ಕೆ ಔಟ್ವರ್ಡ್ಸ್ ಅಂತ ಹೆಸರು. ಸೊ ಅಲ್ಲಿ ಕೊಟ್ಟಿರುವಂಥ ವಾಕ್ಯದಲ್ಲಿ ನೋಡ್ಬೋದು, ಗೂಡ್ಸ್ ರಿಟರ್ನ್ಡ್ ಬೈ ಅ ಬಿಸ್ನೆಸ್ ಟು ಇಟ್ಸ್ ಸಪ್ಲೈಯರ್ಸ್ ಔಟ್ ಆಫ್ ದ ಪರ್ಚೇಸಸ್ ಆಲ್ರೆಡಿ ಮೇಡ್ ಆರ್ ಕಾಲ್ಡ್ ಪರ್ಚೇಸಸ್ ರಿಟರ್ನ್ಸ್ ಆರ್ ರಿಟರ್ನ್ಸ್ ಔಟ್ವರ್ಡ್ಸ್. ಅಂದರೆ ನಾವು ಖರೀದಿ ಮಾಡಿರುವಂಥ ವಸ್ತುವಿನಲ್ಲಿ ಏನೇ ಲೋಪದೋಷಗಳು ಇದ್ದರೆ ಅದರ ಮಾರಾಟಗಾರರಿಗೆ ವಾಪಸ್ಸು ಮಾಡುವುದಕ್ಕೆ ಅದಕ್ಕೆ ಪರ್ಚೇಸಸ್ ರಿಟರ್ನ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್, ಸೇಲ್ಸ್ ರಿಟರ್ನ್ಸ್ ಆರ್ ರಿಟರ್ನ್ಸ್ ಇನ್ವರ್ಡ್ಸ್. ಸೊ ಈಗ ನಾವು ಮಾರಾಟ ಮಾಡಿರುವಂಥ ಸಾಮಾನಿನಲ್ಲಿ ಏನೇ ಲೋಪದೋಷಗಳಿದ್ದರೆ ಅದು ನಮಗೆ ವಾಪಸ್ ಬರ್ತದೆ. ನಾವು ಹೇಗೆ ಪರ್ಚೇಸ್ ಮಾಡಿದ ಲೋಪದೋಷ ಇದ್ದದ್ದು ವಾಪಸ್ ಮಾಡ್ತೇವೋ ಅದೇ ರೀತಿ ಬೇರೆಯವರು ನಾವು ಮಾಡಿದಂಥ ಸಾಮಾನಿನಲ್ಲಿ ಯಾವುದೇ ಲೋಪದೋಷಗಳಿದ್ದರೆ ಅದನ್ನು ನಮಗೆ ವಾಪಸ್ ಮಾಡ್ತಾರೆ. ಅಂಥ ಸ್ಥಿತಿಯಲ್ಲಿ ಅದನ್ನು ನಾವು ಸೇಲ್ಸ್ ರಿಟರ್ನ್ಸ್ ಆರ್ ಅಕೌಂಟಿಂಗ್ ಭಾಷೆಯಲ್ಲಿ ರಿಟರ್ನ್ಸ್ ಇನ್ವರ್ಡ್ಸ್. ಇನ್ವರ್ಡ್ಸ್ ಅಂತ ಹೇಳಿದರೆ ನಾವು ಮಾರಾಟ ಮಾಡಿದಂಥದ್ದು ವಾಪಸ್ಸು ನಮ್ಮ ವ್ಯಾಪಾರದೊಳಗೆ ಬರುತ್ತಾ ಉಂಟು, ಅದಕ್ಕೋಸ್ಕರ ಅದನ್ನು ನಾವು ರಿಟರ್ನ್ಸ್ ಇನ್ವರ್ಡ್ಸ್ ಅಂತ ಹೇಳ್ತೇವೆ. ಸೊ ಗೂಡ್ಸ್ ರಿಟರ್ನ್ಡ್ ಟು ದ ಬಿಸ್ನೆಸ್ ಬೈ ಇಟ್ಸ್ ಕಸ್ಟಮರ್ಸ್ ಔಟ್ ಆಫ್ ದ ಸೇಲ್ಸ್ ಆಲ್ರೆಡಿ ಮೇಡ್ ಟು ದೆಮ್ ಆರ್ ಕಾಲ್ಡ್ ಸೇಲ್ಸ್ ರಿಟರ್ನ್ಸ್ ಆರ್ ರಿಟರ್ನ್ಸ್ ಇನ್ವರ್ಡ್ಸ್. ಸೊ ಅಲ್ಲಿ ಕೊಟ್ಟಿರುವ ಹಾಗೆ ನಮ್ಮ ಗ್ರಾಹಕರು ನಮಗೆ ಯಾವುದೇ ವಸ್ತುವನ್ನು ವಾಪಸ್ ಮಾಡಿದರೆ ಲೋಪದೋಷಗಳಿಂದಾಗಲಿ ಅಥವಾ ಸರಿಯಾಗಿಲ್ಲ ಅಂತಾಗಲಿ ಅಥವಾ ಗುಣಮಟ್ಟ ಬೇಕಾದ ಮಟ್ಟದಲ್ಲಿ ಇಲ್ಲ ಅಂತಾಗಲಿ ಯಾವುದೇ ಒಂದು ಕಾರಣಕ್ಕಾಗಿ ಅವರು ವಾಪಸ್ಸು ಮಾಡಿದಾಗ ಅದನ್ನು ನಾವು ಸೇಲ್ಸ್ ರಿಟರ್ನ್ಸ್ ಅಥವಾ ರಿಟರ್ನ್ಸ್ ಇನ್ವರ್ಡ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್,
Inventory or stock. Inventory or stock refers to the stock of finished goods held for the sale in the ordinary course of business. ಸೊ ಯಾವುದೇ ಕಚ್ಚಾ ವಸ್ತುವನ್ನು ನಾವು ಒಂದು ಪ್ರಾಸೆಸ್ ಮಾಡಿ ಒಂದು ಫೈನಲ್ ಪ್ರಾಡಕ್ಟ್ ಅದನ್ನು ನಾವು ಇಟ್ಟುಕೊಂಡಲ್ಲಿ ಮಾರಾಟಕ್ಕೋಸ್ಕರ ಇಟ್ಟುಕೊಂಡಲ್ಲಿ ಅದನ್ನು ನಾವು ಇನ್ವೆಂಟ್ರಿ ಅಥವಾ ಸ್ಟಾಕ್ ಅಂತ ಹೇಳ್ತೇವೆ. ಸೊ ಜನರಲಿ ನಾವು ನಾನು ಆಗಲೇ ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. I've given you a lot of examples, maybe that of a bakery where you have so many sweets and other things or maybe shop where so many groceries are there. So what are they? They all are finished products. So every day some stock is maintained by them. That is, some extra units will be held, which is called as stock. And it is mainly for the purpose of sale. So at such a time it is called stock. Let us see the next word. The next word is expenses. So what are expenses? Expenses ಅಂದರೆ ಖರ್ಚುಗಳು. ಹಾಗಾದರೆ ಅದರ ವ್ಯಾಖ್ಯೆ ಎಂತ ಇದೆ ನೋಡೋಣ. Expenses are the costs incurred in connection with the earnings of revenue. Expenses means expired cost, that is the cost of the benefit which is exhausted, expired or consumed in the accounting year in the process of earning revenue. ಒಂದು ಆದಾಯ ಪಡೆಯುವುದಕ್ಕೋಸ್ಕರ ನಾವು ಮಾಡಿದಂಥ ಖರ್ಚು ವೆಚ್ಚಗಳನ್ನು ಖರ್ಚುಗಳು ಅಂತ ಒಂದು ಹೆಡ್ಡಿಂಗಲ್ಲಿ ತೋರಿಸ್ತೇವೆ. ಸೊ ಎಕ್ಸ್ಪೆನ್ಸಸ್ ಮೀನ್ಸ್ all those money which is spent for the purpose of sale. Say for the purpose of sale, now to sell a car, I have to appoint one salesman and I have to pay the salesman's salary. I have to pay the commission for making the sale of a car. So now here the appointment of the salesman, the salary paid to him, the commission, all will form the part of expenses, because to earn the revenue, to make the sale of the car, I have made these expenses. So at such a time they are called as expense. And the other point to be noted is it is to be, that is the benefit has to be used within the accounting year. So when I say accounting year, it is the period of 12 months beginning from 1st April and ending on 31st March next year. So within this 1 year time period, I have to earn the revenue, and the expense also should be for this time period only. Then only that will be called as expense. Then the next term is expenditure. There's a small difference between expense and expenditure. So first we'll understand what is expenditure, and later we shall understand the difference between expenditure and expenses. So expenditure occurs when an asset or service is acquired. It refers to the amount of money spent or the amount of an obligation or liability incurred or the amount of a property transferred for the acquisition of an asset or the enjoyment of a service. So here what is happening? If expenditure happens when you're purchasing an asset or a service, especially capital asset. Say for example, I am purchasing a huge machinery and I have to transport it on a lorry. So when I transport it on a lorry, I have to pay rent of the lorry. So the rent paid will become expenditure, because I am paying that money for bringing the machinery. In ordinary terms, it would have become expense if it was not for the, that is, purchase of machinery. Because I have purchased a machinery, the rent, which is otherwise an expense, has become expenditure. So that is what is
the difference between expense and expenditure. So it refers to the amount spent when generally a capital asset or a capital service is being acquired. The next important term is loss. Loss refers to money or money's worth given up without getting any benefit in return. So, whatever you have given, say generally we in the terms of money, when you have given some money to some person and that person does not repay you it back, so at such a time it is loss. So money which is given out is out and it doesn't come back to you. Money's worth is maybe the damage which has happened